ಹಾಯ್ ಎಲ್ರಿಗೂ ನಮಸ್ಕಾರ. ಇನ್ನೇನು ಬೇಸಿಗೆಗಾಲ ಮುಗಿತಾ ಬಂತು, ಮಳೆಗಾಲ ಶುರು ಆಗ್ತಿದೆ. ಅಷ್ಟರೊಳಗಡೆ ಸಾಂಬಾರು ಪುಡಿ ಮಾಡ್ಕೊಂಡು ಇಟ್ಕೋಬೇಕು. ನಾನಿವತ್ತು ಸಾಂಬಾರು ಪುಡಿ ಮಾಡ್ತಾ ಇದ್ದೀನಿ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸಾಂಬಾರು ಪುಡಿ ಮಾಡೋದನ್ನ ನನಗೆ ನಮ್ಮಮ್ಮ ಹೇಳ್ಕೊಟ್ರು. ಸಾರಂತೂ ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ನಾನು ಸುಮಾರು 3ರಿಂದ 4 ತಿಂಗಳಿಗಾಗುವಷ್ಟು ಸಾಂಬಾರು ಪುಡಿ ಮಾಡ್ಕೋತಾ ಇದ್ದೀನಿ. 3/4 kg ಧನಿಯಾ, 100 ಗ್ರಾಮ್ ಅಷ್ಟು ಅಕ್ಕಿ, 100 ಗ್ರಾಮ್ ತೊಗರಿಬೇಳೆ, 100 ಗ್ರಾಮ್ ಉದ್ದಿನಬೇಳೆ, 100 ಗ್ರಾಮ್ ಕಡಲೆಬೇಳೆ, 100 ಗ್ರಾಮ್ ಹೆಸರುಬೇಳೆ, 50 ಗ್ರಾಮ್ ಅಷ್ಟು ಮೆಣಸು, 50 ಗ್ರಾಮ್ ಅಷ್ಟು ಜೀರಿಗೆ, 20 ಗ್ರಾಮ್ ಚಕ್ಕೆ, 20 ಗ್ರಾಮ್ ಲವಂಗ ತೊಗೊಂಡಿದ್ದೀನಿ. ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. 1/4 kg ಅಷ್ಟು ಗುಂಟೂರು ಮೆಣಸಿನ್ಕಾಯಿ, 1/4 kg ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ, 1/4 kg ಅಷ್ಟು ಮಣ್ಣು ಕಟ್ಟಿರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಟೋಟಲ್ 3/4 kg ಅಷ್ಟು ಒಣಮೆಣಸಿನ್ಕಾಯಿಗಳನ್ನ ತೊಗೊಂಡಿದ್ದೀನಿ. 20 ಗ್ರಾಮ್ ಅರಿಶಿನ, 20 ಗ್ರಾಮ್ ಸಾಸಿವೆ, 20 ಗ್ರಾಮ್ ಮೆಂತ್ಯ ತೊಗೊಂಡಿದ್ದೀನಿ. ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. 1 ಕಟ್ಟಷ್ಟು ಕರಿಬೇವಿನ ಸೊಪ್ಪು ಹಾಕ್ತೀನಿ. ಕೊನೆಯಲ್ಲಿ ಸ್ವಲ್ಪ ಹಿಂಗೆ ಹಾಕೋತೀನಿ. ಈ ರೀತಿ ಸಾಂಬಾರು ಪುಡಿ ಮಾಡೋದ್ರಿಂದ ಎಲ್ಲ ಸಾರಿಗೂ ಈ ಸಾಂಬಾರು ಪುಡಿನ ಹಾಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ನನಗೆ ಮನೆಯಲ್ಲೇ ಮಾಡುವಂಥ ಸಾಂಬಾರು ಪುಡಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹೊರಗಡೆಯಿಂದ ತೊಗೊಂಡ್ಬಾರ್ದು, ತುಂಬಾ ಕಡಿಮೆ. ಈಗ ಹುರಿದಿಟ್ಕೊಂಡಿರುವಂಥ ಸಾಂಬಾರು ಪುಡಿ ಪದಾರ್ಥಗಳು ತಣ್ಣಗಾಗಿದೆ. ಮಿಲ್ ಮಾಡಿಸ್ಕೊಂಡು ಬಂದಮೇಲೆ ಸಾಂಬಾರು ಪುಡಿ ಘಮ ಅಂತೂ ಸೂಪರ್ ಆಗಿರುತ್ತೆ. ಖಂಡಿತ ನೀವು ಒಂದ್ಸಾರಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.